ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ಮ ಮಲ್ನಾಡ ಜನಾರ್ದನ್ ಮರಾಠಿ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನಾನು ಬಂದಿರೋದು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ದೇವರಾತ್ರಿ ಪ್ರಯುಕ್ತ ಒಂದು ಸೇವೆ ಇಟ್ಕೊಳ್ತಾರೆ. ಅದೇನೆಂದ್ರೆ ಮಜ್ಜಿಗೆ, ಅಂದ್ರೆ ಮಸಾಲೆ ಮಜ್ಜಿಗೆ ಸೇವೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸೇವೆಯನ್ನು ಉಚಿತವಾಗಿ ಕೊಡ್ತಾರೆ ಅವರು. ಶ್ರೀ ವೀರಾಂಜನೇಯ ಗೆಳೆಯರ ಬೆಳಗದೇನಹಳ್ಳಿ ಇವರ ವತಿಯಿಂದ ಕೊಡ್ತಾರೆ ಪ್ರತಿ ವರ್ಷ ಕೂಡ. ಹಾಗೆಯೇ ಇದ್ರ ಬಗ್ಗೆ ಒಂಚೂರು ಮಾಹಿತಿ ನಿಮ್ಗೆಲ್ಲ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೇನೆ. ಹಾಗೆ ನಮ್ಮ ಜೊತೆಗೆ ಸುಬ್ರಹ ಮರಾಠಿ ಅವರಿದ್ದಾರೆ. ಇವರು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ಗೆ ಕೊಡ್ತಾರೆ. ಹಾಗಾದ್ರೆ ಬನ್ನಿ ಸುಬ್ರಹ ಮರಾಠಿ ಮಾತಾಡ್ಸೋಣ. ಸುಬ್ರಹ ಮರಾಠಿ ಅವರೇ, ನಿಮ್ಗೆ ಪರಿಚಿತರು ಗೊತ್ತು. ಆದ್ರೆ ಈ ಒಂದ್ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ಶಿವರಾತ್ರಿ ಅಂದ ಕೂಡಲೇ ದಾನ ಧರ್ಮಕ್ಕೆ ಹೇಳಿ ಮಾಡ್ತಂತ ಒಂದು ಹಬ್ಬ. ಈ ಒಂದು ನೀವು ಸೇವೆ ಕೊಡ್ತಾ ನೀವು ಮಜ್ಜಿಗೆ ಸೇವೆ, ಉಚಿತ ಮಜ್ಜಿಗೆ, ಮಸಾಲ ಮಜ್ಜಿಗೆ ಅಂತ ಹೇಳ್ತಾರಲ್ಲ, ಅದು ಸೇವೆ ಕೊಡ್ತಾ ಬಂದಿದ್ದೀರಲ್ಲ ಸುಮಾರು ಎಷ್ಟು ವರ್ಷದಿಂದ, ಅಥವಾ ಹೇಗೆ ಅದ್ರ ನಿಮ್ಗೆ ಯೋಚನೆ ಹೇಗೆ ಬಂತು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ಬೇಕು ನಮ್ಗೆ. ಅಂದ್ರೆ ನಾವು 25 ವರ್ಷದಿಂದ ಇದನ್ನ ಮಾಡ್ಕೊಂತ ಬಂದಿದೀವಿ. ಮೊದ್ಲೇ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ. ಈಗ ಜನ ಜಾಸ್ತಿ ಆಗೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ನಾವೀಗ ಮಾಡ್ತಾ ಇದೀವಿ. ಅಂದ್ರೆ ಒಂದು 1000 ಲೀಟರ್ಗಿಂತ ಮೇಲ್ಪಟ್ಟು ಮಾಡ್ತೀವಿ ನಾವು. ಯಾಕಂದ್ರೆ ನಾವು ಬೇರೆ ಹಾಲು ಒಂದು 150ರಿಂದ 200 ಲೀಟರ್ ಹಾಲು ತಗೊಳ್ತೀವಿ. ಅದನ್ನು ಹೆಪ್ಪಾಕ್ತಿವಿ. ಮುಂಚಿನ ದಿವಸ 2 ದಿನ ಮುಂಚೆನೆ ಹೆಪ್ಪಾಕಿ ಅದನ್ನು ಮೊಸರು ಮಾಡಿ ಆಮೇಲೆ ಮಜ್ಜಿಗೆ ಮಾಡ್ತೀವಿ. ಮೊಸರು ಅಂದ್ರೆ ಅವತ್ತು ಹಬ್ಬ ಆಗಿದ್ದಕ್ಕೆ ನಿಮ್ಗೆ ಒಂದು ಕಾರ್ಯಕರ್ತರ ವ್ಯವಸ್ಥೆ ಎಲ್ಲ ಹೇಗೆ? ಕಾರ್ಯಕರ್ತರು ನಮಗೆ ವೀರಾಂಜನೇಯ ಗೆಳೆಯರ ಬಳಗ ಅಂತ ಇಲ್ಲಿ ದೇವನಹಳ್ಳಿಯಲ್ಲಿ ಕಟ್ಕೊಂಡಿದ್ದೀವಿ. ಇಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಸಮಿತಿಯವರು ನಾವೆಲ್ಲ ಸೇರಿ ಎಲ್ಲ ಊರವರು ಕೂಡ ನಮ್ಗೆ ಸಹಕಾರ ಕೊಡ್ತಾರೆ. ಹಾಗೆಲ್ಲ ಸೇರಿ ಎಲ್ಲರೂ ಕಾರ್ಯಕರ್ತರು ಕಡಿಮೆ ಆಗದಂತೆ ಮಾಡ್ತೇವೆ ನಾವು. ಆ ತರ ನಡೆಸ್ಕೊಂತ ಬಂದಿದ್ದೀವಿ. ಎಲ್ಲರೂ ಕೂಡ ದಾನಿಗಳಿದ್ದಾರೆ, ಇದಕ್ಕೆ ಬಹಳಷ್ಟು ದಾನಿಗಳಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಮಜ್ಜಿಗೆ ಹೊರತಾಗಿ ಮತ್ತೇನಾದ್ರು ಸೇವೆ ಮಾಡುವಂತ ಒಂದು ಯೋಜನೆ ಮುಂದೆ ಬರುವಂತಹ ದಿನಗಳಲ್ಲಿ ಇದೆ. ಪಾನಕ ಅಥವಾ ಮಜ್ಜಿಗೆನೇ ಮುಂದುವರಿಸುವುದು, ಅಥವಾ ಅವಲಕ್ಕಿ ಸೇವೆ ಕೂಡ ಈ ಸಲ ಹೊಸದಾಗಿ ಮಾಡಿದೀವಿ ನಾವು. ಈ ಸಲ ಅವಲಕ್ಕಿ ಮೊಸರು ಕೂಡ ನಾವು ಈ ಸಲ ಹೊಸದಾಗಿ ಮಾಡಿದೀವಿ. ಅದನ್ನ ಮುಂದೆ ಕಂಟಿನ್ಯೂ ಮಾಡ್ತೀವಿ ಅವಲಕ್ಕಿ. ಯಾಕಂದ್ರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಬೇರೆ ಆಹಾರಗಳು ಕೊಡ್ಲಿಕ್ಕೆ ನಮ್ಗೆ ಇಲ್ಲ. ಹಾಗಾಗಿ ಶಿವರಾತ್ರಿ ಅಂದ್ರೆ ಅವಲಕ್ಕಿನೂ ಶ್ರೇಷ್ಠ ಅಂತಾರೆ. ಹಾಗಾಗಿ ಅವಲಕ್ಕಿನೂ ನಾವು ಮುಂದಿನ ವರ್ಷಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಬಂದವರಿಗೆಲ್ಲ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಒಳ್ಳೇದು. ಯಾಕಂದ್ರೆ ಶಿವರಾತ್ರಿನ ದಾನ ಮಾಡ್ಬೇಕಂತ ಹೇಳ್ತಾರೆ. ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದ್ರ ಬಗ್ಗೆ 2 ಮಾತಿಲ್ಲ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ, ನೋಡಿ ಆ ಕಡೆ ಒಂದ್ ಕಡೆ ಮಜ್ಜಿಗೆ ಕಡಿತಾ ಇದ್ದಾರೆ, ಹಾಗೆ ಈ ಕಡೆ ಎಲ್ಲ ಸೇವೆ ಮಾಡ್ತಿದ್ದಾರೆ. ಬಂದಂತ ಬಸ್ಗಳನ್ನೆಲ್ಲ ನಿಲ್ಸಿ ಅವರು ಎಲ್ರಿಗೂ ಕೇವಲ ಬಸ್ ನಿಲ್ಸೋದ್ರಲ್ಲಿ ಮಾತ್ರ ಅಲ್ಲ, ಬಸ್ ಮೇಲೆ ಹೋಗ್ಬಿಟ್ಟು ರೆಡಿ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಮತ್ತೆ ನಾವೀಗ ಕೊಡ್ತೀವಿ. ಈಗ ನಮ್ ಸುಬ್ರಹ ಮರಾಠಿ ಜೊತೆ ಬರ್ತಾರೆ, ಬನ್ನಿ ಎಲ್ಲ ತೋರಿಸಿ ನಮ್ಗೆ. ವೀಕ್ಷಕರೇ, ಇದು ಶಿರ್ಸಿ ಯಾಣ ರೋಡ್. ಇದು ಹೆಚ್ಚಿಗೆ ಯಾಣಕ್ಕಾಗಿ ಬರುವಂತ ಭಕ್ತಾದಿಗಳು ಇಲ್ಲಿ ಬರುವಂತದ್ದು. ಇಲ್ಲಿ ತುಂಬಾ ಬಸ್ಗಳು ಓಡಾಡ್ತವೆ. ಹಾಗಾಗಿ ಪ್ರತಿಯೊಂದು ಬಸ್ ಕೂಡ ನಿಲ್ಸಿ ಇವರು ಮಜ್ಜಿಗೆ ಸೇವೆಯನ್ನು ಕೊಡ್ತಾರೆ. ಬನ್ನಿ ಅವ್ರ ವ್ಯವಸ್ಥೆ ನೋಡೋಣ. ಬನ್ನಿ. ಏನೇನು ಹಾಕ್ತೀರಿ ಇದಕ್ಕೆ? ಅದಕ್ಕೆ ಶುಂಠಿ, ಹಸಿಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡ್ತೀವಿ ಮಸಾಲೆ. ಹಾಗೆ ಇದನ್ನು ತಯಾರು ಮಾಡುವಂತವ್ರು ಒಬ್ರು ಇದ್ದಾರೆ, ಅವರು ಮರಾಠಿ. ಯಾಕಂದ್ರೆ ಮಜ್ಜಿಗೆ ಕೇಳಿದವರು 1 ಗ್ಲಾಸ್ ಕೇಳಿದ್ರೆ 2 ಗ್ಲಾಸ್ ಮತ್ತೆ ತಗೋತಾರೆ. ಆ ರೀತಿ ಎಷ್ಟು ರುಚಿಯಾಗಿ ಮಾಡ್ತಾರೆ. ಬೆಳಗ್ಗೆ ಅಂದ್ರೆ ಪಾಪ ಇದೇ ಕೆಲಸ, ಸಂಜೆವರೆಗೂ 6 ಗಂಟೆವರೆಗೂ ಕೆಲಸ. ಎಲ್ಲ ತಯಾರಿ ಅವ್ರದೇ. ಮತ್ತೆ ಸುಧಾರಿಸ್ಬೇಕಂತ ಇವರು. ಹಾಗೆ ಇಲ್ಲಿ ಅನೇಕರು ಮತ್ತೆ ಲೇಖಕರಿದ್ದಾರೆ. ಒಂದು ಇವರ ಗೆಳೆಯ ಬಳಗ ಉಂಟಲ್ಲ, ಅವರು ನೋಡಿ ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ನೋಡಿ, ಇದೇ ಅವರು ಒಂದು ತಲೆ ಹಾಕಿಬಿಟ್ಟು ಇಲ್ಲೇ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಹೇಳಿದ್ರು ಸುಬ್ರಹ ಮರಾಠಿ ಅವರೇ. ಈಗ ನಿಮ್ಗೆ ಒಟ್ಟು ನೀವು ದಾನ ಕೊಡ್ತಿರಲ್ಲ, ಏನು ಈ ಮಜ್ಜಿಗೆ ದಾನ ಕೊಡ್ತಿರಲ್ಲ,
ಅದು ನೀವು ಕೈ ಖರ್ಚಾಗ್ತಾರೆ ಅಥವಾ ನಿಮ್ಗೆ ದಾನಿಗಳಿಂದ ಏನಾದ್ರು ಪ್ರೋತ್ಸಾಹ ಉಂಟಾ? ನಾವು ಖರ್ಚಾಕೊಳ್ತೀವಿ. ದಾನಿಗಳಿಂದಲೂ ತುಂಬಾ ಬರ್ತದೆ ನಮ್ಗೆ ಹಾಲು. ಇಲ್ಲಿ ಹೆಗಡೆ ಘಟ್ಟದಿಂದ ಒಂದು 200 ಲೀಟರ್ ಬರ್ತದೆ. ಈ ಕಡೆ ಬೆಳಗಾವದಿಂದ ಒಂದು 100 ಲೀಟರ್ 50 ಲೀಟರ್ ಹಾಲು ಕೊಡ್ತಾರೆ. ಮತ್ತಿಗಡದಿಂದ ಬರ್ತದೆ. ಹಾಗೆ ಈ ಗ್ರಾಮದವ್ರು ಎಲ್ಲರೂ ನಾವು ಎಷ್ಟೆಷ್ಟು ಬೇಕು ಅಂತೇಳಿ ಅದು ಕಡಿಮೆ ಬಿದ್ದುವಷ್ಟು ನಾವು ಹಾಲು ಒಂದು 200 ಲೀಟರ್ ನಾವು ಹಾಕ್ತೇವೆ. 300-400 ಲೀಟರ್ ಹಾಲು ತಗೊಳ್ತೀವಿ ನಾವು ಒಟ್ಟು ಅಷ್ಟು ಕಡೆಯಿಂದ ಬೇರಿಂದ. ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ಲಿ. ನಿಮ್ಮ ಗೆಳೆಯರ ಬಳಗದಲ್ಲಿ ನಾನು ಶುಭಾಶಯ ಹೇಳ್ತಾ ಇದ್ದೇನೆ. ಹೀಗೆ ಇನ್ ಮುಂದೆ ಇದೊಂದೇ ಅಲ್ಲ, ಇನ್ನೂ ಹೆಚ್ಚು ಹೆಚ್ಚು ಸೇವೆ ನಿಮ್ಮಿಂದ ನಾವು ಬಯಸ್ತಾ ಇದ್ದೀವಿ. ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ವೀಕ್ಷಕರು ಎಷ್ಟೇ ಇಲ್ಲಿಗೆ ಎಲ್ರಿಗೂ ಯೂಟ್ಯೂಬ್ ಚಾನೆಲ್ ಇಂದಾನು ನಮ್ಗೆ ಮುಂದಿನ ಇದ್ರೊಳಗೆ ಒಂದ್ ಸ್ವಲ್ಪ ಅನುಕೂಲ ಆಗುವಂಗ್ ಮಾಡ್ಕೊಡ್ರಿ. ಖಂಡಿತ ಖಂಡಿತ. ನಮ್ದು ಏನಲ್ಲಿ ಆಸ್ಪಾಸ್ನಲ್ಲಿ ಏನೇ ಆದ್ರೂ ಕೂಡ ನಮ್ಮಿಂದ ಸಹಕಾರ ಇದ್ದೇ ಇರುತ್ತೆ ಯಾವತ್ತೂ ಕೂಡ. ಹಾಗೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ನಮಸ್ಕಾರ.